ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆಯ ಭಾಗ್ಯ ಈಗ ಇಲ್ಲ. 15ನೇ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂತಹ 15ನೇ ಆರೋಪಿ ಕಾರ್ತಿಕ್ಗೆ ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆಯ ಭಾಗ್ಯ ಇಲ್ಲ. ಶ್ಯೂರಿಟಿಗೆ ಹಣವಿಲ್ಲದೆ 15ನೇ ಆರೋಪಿ ಕಾರ್ತಿಕ್ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ನಾವು ಬಡವರು, ನಮ್ಮ ಬಳಿ ಹಣ ಇಲ್ಲ, ದಯವಿಟ್ಟು ನಮಗೆ ಯಾರಾದರೂ ಸಹಾಯ ಮಾಡಿ. 15ನೇ ಆರೋಪಿ ಕಾರ್ತಿಕ್ ತಂದೆ ವೆಂಕಟೇಶ್ ಅವರು ಅಳಲು ತೋಡ್ಕೊಂಡಿದ್ದಾರೆ. ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿದ್ದಾರೆ. ಬರ್ತಾರೆ ಸರ್, ಡಿ ಗ್ಯಾಂಗ್ ತುಂಬ ದೊಡ್ಡದಿದೆ, ಅವರ ಅಭಿಮಾನಿಗಳ ಬಳಗ ತುಂಬ ದೊಡ್ಡದಿದೆ, ಅವರೆಲ್ಲ ಸಹಾಯ ಮಾಡ್ತಾರೆ. ಅಷ್ಟು ಮಾಡದೇ ಇದ್ರೆ ಹೆಂಗೆ? ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಳ್ತಾರೆ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಳ್ತಾರೆ, ಇವೆಲ್ಲ ಹಾಕ್ಸ್ಕೊಳ್ತಾರೆ ಅಂದಮೇಲೆ ಈ ಸಹಾಯ ಮಾಡಕ್ಕೆ ಬರ್ದೇ ಇರ್ತಾರಾ? ಬರ್ತಾರೆ, ಬಾಂಡ್ಗೆ ಯಾರಾದರೂ ಕೊಡೋಕೆ ಬರ್ತಾರೆ. ನೋಡಿ, ಯಾರು ಅಭಿಮಾನಿಗಳಿದ್ದೀರಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿದೆ ಅರೆಸ್ಟ್ ಆಗಿದ್ರು, ಜೈಲಲ್ಲಿದ್ದರು, ಅವರಲ್ಲಿ 3 ಜನಕ್ಕೆ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು. ಅದರಲ್ಲಿ ಕಾರ್ತಿಕ್ ಅಂದರೆ A15 ಕಾರ್ತಿಕ್ ಕೂಡ ಒಬ್ಬರು, ಅವ್ರಿಗೂ ಕೂಡ ಜಾಮೀನನ್ನು ಮಂಜೂರು ಮಾಡಲಾಗಿತ್ತು. ಕಳೆದ 5 ದಿನಗಳ ಹಿಂದೆ ಜಾಮೀನು ಮಂಜೂರಾದರೂ ಕೂಡ ಅವರು ಬಿಡುಗಡೆ ಆಗಿಲ್ಲ. ಯಾಕೆ ಬಿಡುಗಡೆ ಆಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ತಂದೆ ಇದ್ದಾರೆ, ವೆಂಕಟೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವರು ಅಂದರೆ ಯಾವ ಮಟ್ಟಕ್ಕೆ ಅವರ ಪರಿಸ್ಥಿತಿ ಮತ್ತು ಮನೆಯ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವರು ಅಂದರೆ ಕಲ್ಲು ಹೊಡೆಯುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಒಂದು ರೀತಿಗೆ ಅಂದರೆ ಇವರೇ ಆಧಾರ ಸ್ತಂಭ, ಮನೆಗೆ ಇವರೇ ದುಡಿದು ಇಬ್ಬರು ಮಕ್ಕಳನ್ನು ಸಾಕ್ತಾ ಇದ್ರು, ಕಾರ್ತಿಕ್ ಅವರನ್ನು ಕೂಡ. ನಂತರ ಕಾರ್ತಿಕ್ ಕೂಡ ಕೆಲಸ ಮಾಡಿಕೊಂಡು ಇದ್ದಿದ್ದರಿಂದ ಸ್ವಲ್ಪ ಇವ್ರಿಗೆ ಹೊರೆ ಕಡಿಮೆ ಆಗಿತ್ತು. ಜೊತೆಗೆ ಸುಮಾರು ಒಂದು 4-5 ತಿಂಗಳ ಹಿಂದೆ ಇವ್ರಿಗೆ ಒಂದು ಯಾವುದೋ ಆಕ್ಸಿಡೆಂಟ್ ಆಗಿ ಕಾಲು ಮುರಿತ ಆಗಿರುತ್ತೆ. ನಂತರ ಈ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 4-5 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿರ್ತಾರೆ. ಇವೆಲ್ಲ ಕಾರಣಗಳು ಅಂದರೆ ಸಾಲ ಇದ್ದಿದ್ದರಿಂದ ಮತ್ತು ಬೇರೆ ಬೇರೆ ಕಾರಣಗಳಿಂದ ಕಾರ್ತಿಕ್ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿಬಿಟ್ರು ಅನ್ನೋ ಥರದ ಬೇಸರ ಇವರಲ್ಲಿ ಇರುವಂಥದ್ದು. ಒಟ್ಟಾರೆ ಈಗ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರ ಅಂದರೆ ಕೇವಲ ಆ ಶವವನ್ನು ಸಾಗಿಸುವಂಥ ವಿಚಾರ, ಜೊತೆಗೆ ಸರೆಂಡರ್ ಆಗಿದ್ದೇನಿತ್ತು ಪೊಲೀಸ್ ಸ್ಟೇಷನ್, ಅವೆರಡನ್ನು ಹೊರತುಪಡಿಸಿ ಕೊಲೆಗೆ ಯಾವುದೇ ರೀತಿಯಂಥ ಪಾತ್ರ ಇಲ್ಲ, ಕೊಲೆಯಲ್ಲಿ ಯಾವ ಪಾತ್ರ ಇಲ್ಲ ಅನ್ನುವಂಥ ಕಾರಣಕ್ಕೆ ಜಾಮೀನನ್ನು ಮಂಜೂರು ಮಾಡಿದೆ. ಯಾಕೆ ಅವರು ಇನ್ನೂ ಕೂಡ ಜಾಮೀನು ಮಂಜೂರಾದರೂ ಬಿಡುಗಡೆ ಆಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಈಗ ಅವರ ತಂದೆಯವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, 5 ದಿನ ಆಯಿತು ಸರ್ ನಿಮ್ಮ ಮಗನಿಗೆ ಜಾಮೀನು ಸಿಕ್ಕಿ. ಯಾಕೆ ಸರ್ ಇನ್ನೂ ರಿಲೀಸ್ ಆಗಿಲ್ಲ? ಯಾಕೆ ಅವರನ್ನು ಹೊರಗಡೆ ತಂದಿಲ್ಲ? ನಾವು ಬಡವರು ಸರ್, ನಮ್ಗೆ ಯಾರು ಹೆಲ್ಪ್ ಮಾಡೋರು ಯಾರು ಅಂಥವ್ರು ಇಲ್ಲ. ನಾವು ಇರೋದು ಕ್ವಾರ್ಟರ್ಸಲ್ಲಿ ಇದ್ದೀವಿ. ಅಂದರೆ ಶ್ಯೂರಿಟಿ ಕೊಡೋಕ್ಕೆ ಯಾರು ಮುಂದೆ ಬರ್ತಾಯಿಲ್ಲ ಸರ್. ಯಾರು ದಯವಿಟ್ಟು ಯಾರು ನೋಡಿ ಮುಂದೆ ಬಂದು ಬಿಡಿಸ್ಕೊಂಬರ್ಬೇಕು ಸರ್, ಅಷ್ಟೇ ಕೇಳ್ಕೊಳ್ತಾರೆ ಸರ್. ಏನೆಲ್ಲ ಶ್ಯೂರಿಟಿ ಬೇಕು ಅನ್ನೋದೇನಾದರೂ ಗೊತ್ತಿದೆಯಾ ಸರ್ ನಿಮಗೆ? ಗೊತ್ತಿಲ್ಲ ಸರ್, ನಮಗೇನು ಗೊತ್ತಿಲ್ಲ. ಯಾರಾದರೂ ಬಂದು ನಿಮ್ಮನ್ನು ಮಾತಾಡಿಸಿದ್ದು ಆ ಥರದ್ದು ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಎಷ್ಟು ಖರ್ಚಾಗ್ಬೋದು ಜಾಮೀನಿಗೆ ಅನ್ನೋ ಥರದ್ದು ಏನಾದರೂ ಗೊತ್ತಿದೆಯಾ ಸರ್ ನಿಮಗೆ? ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಯಾರ್ಯಾರು ಇರ್ತೀರಿ ಸರ್ ಇಲ್ಲಿ ಮನೇಲಿ? ನಾವು ನಮ್ಮ ಮನೆಯವರು, ನಮ್ಮ ದೊಡ್ಡ ಮಗ, ಸೊಸೆ, ಮೊಮ್ಮಕ್ಕಳು ಇದೀವಿ. ಏನು ಹೇಳ್ತೀರಿ ಸರ್? ಅಂದರೆ ಈ ಪ್ರಕರಣದಲ್ಲಿ ಏನು ಅಂದರೆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೂ ಮಾಡಿಲ್ಲ, ಆ ಹೆಣ ಸಾಗಿಸೋದು ವಿಚಾರ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದು, ಇವೆರಡು ಬಿಟ್ಟರೆ ಏನೂ ಪಾತ್ರ ಇಲ್ಲ ಕಾರ್ತಿಕ್ ಅವ್ರದ್ದು ಅಂತ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ಅದಕ್ಕೆ ಜಾಮೀನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ನಿಮ್ಮ ಮಗನ ವಿಚಾರಕ್ಕೆ ಸಂಬಂಧ? ನಮ್ಮ ಮಗ ಅಂಥವನು ಇಲ್ಲ ಸರ್, ಒಳ್ಳೆ ಹುಡುಗನೇ, ಬರ್ತಾನೆ, ದುಡಿತಾನೆ, ಏನೋ ಒಂದು ಹಣೆ ಬಾರ ಏನೋ ಅಂತ ಗೊತ್ತಿಲ್ಲ ಸರ್. ಜಾಮೀನು ಸಿಕ್ಕಿದೆ, ಏನು ಹೇಳ್ತೀರಿ ಸರ್? ಈಗ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳಿದ್ದಾರೆ, ಇಲ್ಲ ಅವರ ಕುಟುಂಬಸ್ಥರು, ಈಗ ವಿಜಯಲಕ್ಷ್ಮಿ ಅವರಿದ್ದಾರೆ, ಇಲ್ಲ ಅವರ ಬ್ರದರ್ ಇದ್ದಾರೆ. ಏನು ಹೇಳ್ತೀರಿ ಸರ್? ಅವ್ರಿಗೆ ಏನಾದರೂ ಕೇಳ್ಬೋದಾ ನೀವು? ಜಾಮೀನಿಗೆ ಶ್ಯೂರಿಟಿ ಹಾಕ್ಕೊಡಿ ಅಂತ ಏನಾದರೂ ಕೇಳ್ತೀರಾ? ಅಷ್ಟೊಂದು ಬಗ್ಗೆ ಗೊತ್ತಿಲ್ಲ ಸರ್, ನಾವು ಕೇಳಕ್ಕೆ ನಮ್ಗೆ ಇಲ್ಲ. ಅದೇ ಶ್ಯೂರಿಟಿ ಬೇಕು ನಿಮಗೆ? ಸರ್. ಏನಾಯ್ತು ಸರ್? ಕಾಲು ಏನಾಗಿರೋದು? ಅದು ಗಾಡಿಯಲ್ಲಿ ಕಿಟ್ಟಾಗಿ ಬಿದ್ದಿರೋದು, ಮೂಲೆ ಮುರಿದಿರೋದು, ರಾಡಿ ಇದೆ, ರಾಡಿ ತೆಗಿಬೇಕು, ನೋವು ಇದೆ. ಆಪರೇಷನ್ ಎಲ್ಲ ಆಗಿತ್ತು ಅವಾಗ? ಎಷ್ಟು ಖರ್ಚಾಗಿತ್ತು ಸರ್ ಅದು? ಒಂದು 5 ಲಕ್ಷ ಮೇಲೆ ಆಯ್ತು ಸರ್. ಸಾಲದ ಉದ್ದೇಶನೂ ಕಾರಣ ಇರ್ಬೋದಾ ಕಾರ್ತಿಕ್ ಹಿಂಗೆ ಹೋಗೋಕ್ಕೆ? ಹೌದು ಸರ್, ಇದೇ ಉದ್ದೇಶ? ಇದೇ ಉದ್ದೇಶ ಸರ್. ಸಾಲ ತೀರುತ್ತೆ ಅಂತ. ನಮ್ಮ ಮೊಮ್ಮಗನು ಅವನು ಹುಷಾರಿಲ್ಲ, ಐಶ್ವರ್ಯಲ್ಲಿ ಒಂದು 9 ದಿವಸ ಇದ್ದ, ಅವನು ಖರ್ಚು ಮಾಡಿದ್ವಿ ಒಂದು 3.5 ಲಕ್ಷ 4 ಲಕ್ಷ ಖರ್ಚು ಮಾಡಿದ್ವಿ. ಅದೆಲ್ಲ ಅವನೇ ನೋಡ್ಕೊಂಡಿದ್ದು ನಮ್ಮ ಖಾತೆ, ಅದರಿಂದ ಅವನು ಹೋಗಿರೋದು. ಓಕೆ, ಇದು ಕಾರ್ತಿಕ್ ಅವರ ತಂದೆ ವೆಂಕಟೇಶ್ ಅವರು ಹೇಳ್ತಾ ಇರುವಂಥದ್ದು. ಯಾರಾದರೂ ದಯವಿಟ್ಟು ನಮಗೆ ಈ ಪ್ರಕರಣದಿಂದ ಕಾರ್ತಿಕ್ ಅಂದರೆ ಜಾಮೀನು ಸಿಕ್ಕಿದೆ ಅವರನ್ನು ಹೊರಗಡೆ ಕರ್ಕೊಂಬರೋದಕ್ಕೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅನ್ನುವಂಥ ಆಗ್ರಹವನ್ನು, ಒತ್ತಾಯವನ್ನು ಇವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.